ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ವ್ಲಾಗ್. ಇವತ್ತಿನ ದಿನ ನಾವು ಹೋಗ್ತಾ ಇರೋದು ಒಂದು ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಬಗ್ಗೆ ನಾನು ತುಂಬ ಕೇಳಿದ್ದೆ ಮತ್ತು ಇವನ್ ರೀಲ್ಸಲ್ಲಿ ಸಹಿತ ನೋಡಿದ್ದೆ. ಸೊ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ನಾನು ತುಂಬ ದಿನದಿಂದ ಕಾಯ್ತಿದ್ದೆ. ಸೊ ಇವತ್ತು ಆ ದಿನ ಕೂಡ ಬಂದಿತ್ತು. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹೊಸಕೆರಹಳ್ಳಿ ಸ್ಟಾಪ್ ಹತ್ರ ಇಳಿದು ಅಲ್ಲಿಂದ ಒಂದು 10 ಮಿನಿಟ್ಸ್ ವಾಕ್ ಇತ್ತು. ನಾವು ವಾಕ್ ಮಾಡಿಕೊಂಡೇ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲ. ಏನಷ್ಟು ಬಿಸಿಲೆಲ್ಲ ಏನಿರಲಿಲ್ಲ, ಸೊ ಸ್ವಲ್ಪ ತಂಪಿತ್ತು ಮತ್ತು ಫುಲ್ ಮರ ಎಲ್ಲ ಇತ್ತು. ಹಾಗೆ ಸ್ವಲ್ಪ ತಂಪಿದ್ದರಿಂದ ಎಲ್ಲ ನಡ್ಕೊಂಡೇ ಹೋದ್ವಿ. ನಾವು ಹೋದವ್ರು 4 ಜನಕ್ಕೂ ನಮಗೆ ಆ ಲೊಕೇಶನ್ನ ಯಾವತ್ತೂ ವಿಸಿಟೇ ಮಾಡಿಲ್ಲ. ನಿಜ ಹೇಳಬೇಕಂದ್ರೆ ನಾವು ಅದನ್ನು ಮ್ಯಾಪ್ ಹಾಕ್ಕೊಂಡು ಹುಡ್ಕೊತಾ ಹೋಗಿದ್ವಿ. ಹೋಗ್ತಾ ಈ ಥರ ಒಂದು ಓಣಿ ಇದೆ ಅಂತ ಅಲ್ಲೊಬ್ರು ಅಂಕಲ್ ಅವರು ಡೈರೆಕ್ಷನ್ ತೋರಿಸಿದ್ದು, ಈ ಓಣಿಯಿಂದ ಹೋಗಿ, ಈ ಓಣಿಯಿಂದ ಹೋಗಿ. ಸೊ ನಾವು ಅವ್ರು ಹೇಳಿದ್ರು ಅಂತೇಳಿ ಜಸ್ಟ್ ಫಾಲೋ ಮಾಡ್ತಾ ಹೋದ್ವಿ. ನೋಡಿದ್ರೆ ಇದು ತುಂಬ ಹತ್ತಿರ ಆಗಿತ್ತು ಆ ಟೆಂಪಲಿಗೆ, ತುಂಬ ಶಾರ್ಟ್ಕಟ್ ಥರ ಇತ್ತು. ಜಸ್ಟ್ ಆ ಓಣಿಯಿಂದ ಎಂಟರ್ ಆಗ್ತಿದ್ದಂಗೆ ಆ ರೋಡ್ ಫುಲ್ ಸ್ವಲ್ಪ ಕ್ರೌಡ್ ಇತ್ತು. ನಾವು ಅಂದ್ಕೊಂಡ್ವಿ ಇವತ್ತು ಶನಿವಾರ ಬೇರೆ, ಹನುಮನ್ ದೇವಸ್ಥಾನ ರಶ್ ಇದ್ದೇ ಇರ್ತದೆ ಅಂತ. ಇಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಅಂತೂ ಹನುಮನ್ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇಲ್ಲಿ ದೇವಸ್ಥಾನದೊಳಗೆ ಎಂಟರ್ ಹಾಕ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ. ಫುಲ್ ರಶ್. ಆಮೇಲೆ ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಅಲ್ಲಿ ಕೊಬ್ಬರಿ ಬರ್ಫಿ ಕೊಟ್ಟಿದ್ರು ಪ್ರಸಾದ. ನಾವು ಇವತ್ತು ವಿಸಿಟ್ ಮಾಡಿರೋ ಟೆಂಪಲ್ ಹೆಸರು ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಲ್ರೆಡಿ ವಿಸಿಟ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಓಕೆ, ಸೇ ಚೀಸ್, ಬಾಯ್.